ಕಾಂಗ್ರೆಸ್ ಸರ್ಕಾರ ಒಟ್ಟಾರೆ ಸಮಗ್ರವಾಗಿ ಬೆಂಗಳೂರನ್ನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದಿದೆ. ಏನೊಂದು ಬೆಂಗಳೂರಿನ ಅಭಿವೃದ್ಧಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ಬೇಕಾಗಿರುವ ಅವಶ್ಯಕತೆ ಇರುವಂತಹ ಏನೊಂದು ಬಜೆಟ್ ಅಥವಾ ಅಲೋಕೇಶನ್ ಏನ್ ಮಾಡಬೇಕಾಗಿತ್ತು ಸಾಕಷ್ಟು ಮಾಡದೆ, ಅದರಲ್ಲೂ ತಾರತಮ್ಯ ಬಿಜೆಪಿ ಶಾಸಕರಿರೋ ಕ್ಷೇತ್ರಕ್ಕೆ ಕಮ್ಮಿ ಅನುದಾನ, ಕಾಂಗ್ರೆಸ್ ಶಾಸಕರಿರುವಂತದಕ್ಕೆ ಹೆಚ್ಚು ಅನುದಾನ. ಆ ಕಾಂಗ್ರೆಸ್ ಶಾಸಕರಿರೋ ಕಡೆ ಏನಾರ ರೋಡ್ ಮೇಲೆ ರೋಡ್ ಹಾಕಬೇಕಷ್ಟೆ. ಆ ರೀತಿ ಜಾಗ ಇಲ್ಲ ಅಂದ್ರೂ ಅವರವರ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಅನುದಾನ ಕೊಡುವಂತದ್ದಾಗ್ತಿದೆ. ಈ ತಾರತಮ್ಯ ನಿಲ್ಲಬೇಕು. ಬೆಂಗಳೂರಿಂದ ಇವತ್ತು ಎಲ್ಲಾ ರೀತಿಯಾದಂತಹ ಹೆಚ್ಚಿನ ತೆರಿಗೆ, ಏನು ಕಸದ ತೆರಿಗೆ ಆಗ್ಲಿ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ಆಗ್ಲಿ, ಅಡ್ವರ್ಟೈಸ್ಮೆಂಟ್ ಆಗ್ಲಿ, ಈ ರೀತಿ ಬಹಳಷ್ಟು ಹಣವನ್ನ ಇವತ್ತು ಪವರ್ ಬಿಲ್ ನಲ್ಲೂ ಅವ್ರೇನ್ ಲಾಸಸ್ ಆಗ್ತಿದೆ, ಆ ಪವರ್ ಬಿಲ್ ಅಲ್ಲಿ ಎಲ್ಲಾ ಕಡೆ ಲಾಸ್ ಆಗುವಂತ ದುಡ್ಡುಗೂ ಬೆಂಗಳೂರಿನ ಮೇಲೆ ಹೆಚ್ಚಿನ ದರವನ್ನು ಹೆಚ್ಚಿಸುವಂಥದ್ದು, BWSP ನಲ್ಲಿ ಹೆಚ್ಚು ದರವನ್ನು ಏರಿಸುವಂಥದ್ದು, ವಿವಿಧ ರೀತಿಯಲ್ಲಿ 5-6 ರೀತಿ ಚಾರ್ಜಸ್ ಹಾಕುವಂಥದ್ದು. ಮೀಟರ್ ಚಾರ್ಜಸ್, OC ಚಾರ್ಜಸ್, ಅದರ್ ಚಾರ್ಜಸ್, ಸ್ಯಾನಿಟರಿ ಚಾರ್ಜಸ್ ಅಂತ ಒಂದೊಂದು ಗ್ರೂಪ್ನಲ್ಲಿ ಚಾರ್ಜಸ್ಗಳನ್ನು ಮಾಡಿ 3% ಕಲೆಕ್ಟ್ ಮಾಡಿ, ಇದ್ರ ಮೇಲೆ ಕಲೆಕ್ಟ್ ಮಾಡಿ ಬಿಜೆಪಿ ಶಾಸಕರಿಗೆ ಒಂದು, ಕಾಂಗ್ರೆಸ್ ಶಾಸಕರಿಗೆ ಒಂದು, ಈ ರೀತಿ ತಾರತಮ್ಯ ಮಾಡುವಂಥದ್ದು. ಒಟ್ಟಾರೆ ಸರ್ಕಾರದಿಂದನೂ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕಾಲದಿಂದಲೂ, ಬಿಜೆಪಿ ಸರ್ಕಾರ ಇದ್ದ ಕಾಲದಲ್ಲೂ, ಬಿಜೆಪಿ ಸರ್ಕಾರದ ಸಮಯದಲ್ಲಿ ಹೆಚ್ಚಿನ ಅನುದಾನ ಬೆಂಗಳೂರು ಕೊಡುವಂತದ್ದಾಗಿದೆ. ಆದರೆ ಈಗ ಕಾಂಗ್ರೆಸ್ಸಿನ ಸರ್ಕಾರದ ಅವಧಿಯಲ್ಲಿ ನಮ್ಮ ಅವಧಿಗೂ ಇವ್ರಿಗೂ ಹೋಲಿಸಿಕೊಂಡಾಗ ಕಮ್ಮಿ ಹಣವನ್ನ ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರ ಈ ದಿಕ್ಕಲ್ಲಿ ಎಚ್ಚೆತ್ತುಕೊಂಡು ಯಾವುದೇ ಒಂದು ತಾರತಮ್ಯವನ್ನ ಮಾಡದೆ, ಬಿಜೆಪಿ ಕಾಂಗ್ರೆಸ್ ಅನ್ನೋಂಥ ತಾರತಮ್ಯ ಮಾಡದೆ ಪ್ರತಿಯೊಂದು ಕ್ಷೇತ್ರಕ್ಕೂ ಸಮಾನವಾಗಿ ಏನೊಂದು ಅವಶ್ಯಕತೆ ಆಧಾರಿತವಾಗಿ ಕೊಡುವಂತ ಕೆಲಸಗಳನ್ನ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮಾಡುವಂತ. ಮುಖ್ಯವಾಗಿ BLOಗಳ ನೇಮಕ ಕಾನೂನಿನ ಪ್ರಕಾರ, ಎಲೆಕ್ಷನ್ ಕಮಿಷನ್ ಪ್ರಕಾರ ಅವರೆಲ್ಲ ಸರ್ಕಾರಿ ನೌಕರರೇ ಆಗಿರ್ಬೇಕು. ಸರ್ಕಾರಿ ನೌಕರನೇ BLOಗಳಾಗಿ ನೇಮಕ ಮಾಡುವಂತದ್ದಾಗಬೇಕು. ಆದ್ರೆ ಇಲ್ಲಿ ಏನೊಂದು ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ಸ್ಗಳು ಯಾವ್ದಾವ್ದೋ ಸಾಮಾಜಿಕ ಸಂಘಟನೆಯವರನ್ನೆಲ್ಲ ಕರ್ಕೊಂಡ್ಬಂದು BLOಗಳು ಮಾಡಿದ್ದಾರೆ. ಇದನ್ನ ತಕ್ಷಣ ಹಿಂದೆ ಪಡೆದು ಬರೀ ಸರ್ಕಾರಿ ನೌಕರರನ್ನೇ ನೇಮಕ ಮಾಡುವಂಥದ್ದಾಗಬೇಕು. ಇಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಹಸ್ತಕ್ಷೇಪ ಮಾಡುವಂಥದ್ದು ಇವೆಲ್ಲ ಇರಬಾರ್ದು. ಸರ್ಕಾರನೇ ಇವತ್ತು ಸರ್ಕಾರದ ಮಂತ್ರಿಗಳು ತಲೆಗೆ ಬಂದಂತೆ, ಬಾಯಿಗೆ ಬಂದಂತೆ ಮಾತಾಡ್ತಿದ್ದಾರೆ. ಮತದಾರ ಪಟ್ಟಿ ಪರಿಷ್ಕರಣೆ, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇತಿಹಾಸದಲ್ಲಿ ಮೊದಲನೇ ಬಾರಿಗಲ್ಲ, ಇದು 8ನೇ 10ನೇ ಬಾರಿ ಆಗ್ತಿರುವಂತದ್ದು. 2002ರಲ್ಲಿ ಆಗಿದ್ದು, ಈಗ 2026ರಲ್ಲಿ ಆಗ್ತಿದೆ. ಪರಿಷ್ಕರಣೆಯನ್ನು ರಾಹುಲ್ ಗಾಂಧಿ ದೊಡ್ಡ ಬಂಡ್ಲು ಇಟ್ಕೊಂಡು ಓಡಾಡ್ತಿದ್ರು. ಕಳ್ಳ ಮತದಾನ ಆಗ್ಬಾರ್ದು, ಎರಡೆರಡು ಹೆಸರು ಇರಬಾರ್ದು, ಡೂಪ್ಲಿಕೇಶನ್ ಇರಬಾರ್ದು, ಒಬ್ಬನೇ ಮೂರ್ ಕಡೆ ಎರಡೆರಡು ಕಡೆ ಮತದಾನ ಆಗ್ಬಾರ್ದು ಎಲ್ಲಾ ಮಾತಾಡ್ಬಿಟ್ಟು ಈಗ ಸರಿಪಡಿಸ್ಬೇಕು ಅಂತ ಸಮಯ ಬಂದಾಗ ಬರೀ ತಪ್ಪು ಹೇಳಿಕೆಗಳನ್ನ ಕೊಡ್ತಿರೋ ಜವಾಬ್ದಾರಿತವಾದಂತ ಸ್ಥಾನದಲ್ಲಿರುವಂತ ಈ ಕಾಂಗ್ರೆಸ್ಸಿನ ಮಂತ್ರಿಗಳು ತಲೆಗೆ ಬಂದಂತೆ ಹೇಳಿಕೆ ಕೊಡುವಂಥದ್ದು, ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವಂತ ನಿಲ್ಲಿಸಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಿರುವಂಥದ್ದು, ಸ್ವಚ್ಛಗೊಳಿಸುವಂಥದ್ದು ಆಗ್ತಿರೋದನ್ನ ಸ್ವಾಗತಿಸಿ, ಒಬ್ಬ ವ್ಯಕ್ತಿ ಒಂದೇ ಮತ ಮಾಡಬೇಕು, ಒಬ್ಬ ವ್ಯಕ್ತಿ ಹೆಚ್ಚಿನ ಮತದಾನ ಮಾಡಬಾರ್ದು, ಒಬ್ಬ ಹೆಸರು ತುಂಬಾ ಕಡೆ ಇರಬಾರ್ದು. ಬೇರೆ ದೇಶದವ್ರು ನಮ್ಮ ಮತದಾರ ಪಟ್ಟಿಯಲ್ಲಿ ಇರ್ಬೇಕಾ? ಬೇರೆ ವಿದೇಶದವರು, ಬೇರೆ ದೇಶದವರು ನಮ್ಮ ದೇಶದ ಮತದಾರ ಪಟ್ಟಿಯಲ್ಲಿ ಇರಬಾರ್ದು. ಈಗ ನಾವ್ ಹೇಳ್ತಾ ಇದ್ದೀವಿ 25 ಲಕ್ಷ, ನಾವ್ ಹೇಳೋದು ಬಿಡಿ, ಇಂಟೆಲಿಜೆನ್ಸ್ ಅವ್ರನ್ನ ಕೇಳಿ, 25 ಲಕ್ಷ ಜನ ಬಾಂಗ್ಲಾದೇಶಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ. ನಾನು ಹೇಳೋದೇನೋ ಸುಳ್ಳಿದ್ರೆ ಅವರೇ ಸ್ಪಷ್ಟಪಡಿಸ್ತೀನಿ. ಅವ್ರು ಯಾರೋ ಇದಾರಲ್ಲ ಸಚಿವರು, ಅವ್ರನ್ನೇ ಕೇಳಿ, ಸ್ಪಷ್ಟಪಡಿಸಿ ಕೇಳಿ ಇದ್ದಾರ ಇಲ್ವಾ, ಇವರೆಲ್ಲ ಮತದಾರರಾಗ್ಬೇಕಾ? ಬೇರೆ ದೇಶದಲ್ಲಿ ಓಟ್ ಹಾಕಿ ನಮ್ಮ ದೇಶದಲ್ಲಿ ಓಟ್ ಹಾಕ್ಬೇಕಾ? ಕರ್ನಾಟಕದಲ್ಲೂ ಬೆಂಗಳೂರಲ್ಲಿ ಇದ್ದಾರೆ. ಸೊ ಇಂಥವ್ರೆಲ್ಲ ಮತದಾರರಾಗ್ಬೇಕಾ? ಇದನ್ನೆಲ್ಲ
ಗೊಂದಲ ಮಾಡ್ಕೊಂಡು ಸಮಸ್ಯೆನ ನಿರ್ಮಾಣ ಮಾಡ್ತಿರೋಂಥವ್ರು ಈ ಕಾಂಗ್ರೆಸ್ಸಿಗರು, ಈ ಕಾಂಗ್ರೆಸ್ನವರು ಯಾವಾಗಲೂ ಗೊಂದಲ ನಿರ್ಮಾಣ ಮಾಡೋದು, ಸಮಸ್ಯೆ ನಿರ್ಮಾಣ ಮಾಡೋದು. ಪ್ರಜಾಪ್ರಭುತ್ವಕ್ಕೆ ಗೌರವನೂ ಇಲ್ಲ, ಇವರಿಗೆ ಸಂವಿಧಾನದ ಮೇಲೂ ಗೌರವ ಇಲ್ಲ. ಪ್ರಜಾಪ್ರಭುತ್ವ ಎತ್ತಿಡಿಯೋ ಕೆಲಸ ಮಾಡಬಹುದು, ಹತ್ತಿಕ್ಕೋ ಕೆಲಸವನ್ನ ಈ ಕಾಂಗ್ರೆಸ್ನವರು ಮಾಡ್ತಾನೆ ಇದ್ದಾರೆ, ಮಾಡ್ತಾನೆ ಇರ್ತಾರೆ. ಹಾಗಾಗಿ ಅಚ್ಚುಕಟ್ಟಾಗಿ ಚುನಾವಣೆ ಆಗಬಾರ್ದು ಅನ್ನೋದೇ ಅವರ ಒಂದು ಉದ್ದೇಶ. ಸರ್ ನಂದು ಅಲ್ವೇ ಅಲ್ಲ ಅಂತ ಹೇಳಿದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಅಂತ ಅವ್ರು ನಂದಲ್ಲ. ಅವ್ರು ಯಾರು ರೆಕಾರ್ಡ್ ಮಾಡಿದಲ್ಲ ಅವನ್ನೇ ಕೇಳಿ. ಯಾರು ರೆಕಾರ್ಡ್ ಮಾಡಿದ್ದಲ್ಲ ಅವ್ನು ಹಿಡ್ಕೊಂಬಂದಿ ರೆಕಾರ್ಡ್ ಮಾಡೋದಂತವ್ನ ನಿಮ್ ದಿಕ್ಕಿಲ್ಲಿ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡೋದ್ ಕಡೆ ಹೋಗು. ರೆಕಾರ್ಡ್ ಕೊಟ್ಟಿದ್ದಾನೆ, ಈ ರೆಕಾರ್ಡ್ ಎಲ್ಲಿಂದ ಬರ್ತು, ಈ ವಾಯ್ಸ್ ಎಲ್ಲಿಂದ ಬರ್ತು, ಯಾರು ಏನು ಅಂತ ಬರ್ಲಿ, ಆಗ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಈಗ ಇಲ್ಲ, ನಾನ್ ಹೇಳಿಲ್ಲ, ನಂದಲ್ಲ ಅಂತ ಹೇಳಿದ್ದಾರೆ. ಸೊ ಯಾವನ್ನು ಯಾರು ಇದನ್ನ ಕೊಟ್ಟಿದಾರಲ್ಲ ಆ ಮಹಾಪುರುಷರು ಯಾರು, ಎಲ್ಲಿಂದ ಬರ್ತು, ಇದು ಸೋರ್ಸ್ ಎಲ್ಲಿ ನನಗೂ ಗೊತ್ತಿಲ್ಲ. ಅವ್ರು ಇಲ್ಲ ಅಂತ ಹೇಳಿದರೆ ಇದು ಹುಟ್ಟ ಹಾಕಿರೋದು ಆಗಿರ್ಬೋದು ಅಂತ ನಾನು ಹೇಳಿ. ಗೊಂದಲ ಅಂತೂ ಆಗಿದೆ ಪಕ್ಷದಲ್ಲಿ ಸರ್. ಗೊಂದಲ ಹೆಂಗಾಗಿದೆ? ಯಾರೋ ಹುಟ್ಟ ಹಾಕೊಟ್ರೆ ಗೊಂದಲ ಹೆಂಗಾಗುತ್ತೆ? ಯಾರೋ ಉದ್ದೇಶಪೂರ್ವಕವಾಗಿ ಹುಟ್ಟ ಹಾಕೋರು ಇದ್ದಾರೆ, ಹುಟ್ಟ ಹಾಕಿರ್ಬೋದಿಲ್ಲಪ್ಪ. ಸರ್ ಈ ಕಾರ ಹುಣ್ಣಿಮೆಯಲ್ಲಿ ಕಾಂಗ್ರೆಸ್ನವರೇ ಮಾಡಿರ್ಬೋದಪ್ಪ, ಯಾಕೆ ಕಾಂಗ್ರೆಸ್ ಮಾಡಿದ್ರು ಮಾಡಿರ್ಬೋದಪ್ಪ, ಯಾರಿದ್ದದ್ದು? ಕಾರ ಹುಣ್ಣಿಮೆಯಲ್ಲಿ